ಹಲೋ ನಮಸ್ತೆ, ವೆಲ್ಕಮ್ ಟು ಅ ಕ್ಲಾಸ್. ಸೊ ಇವತ್ತು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಬರುವಂಥ ಪಾರ್ಟೀಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್, ಯಾಕಂದರೆ ಪ್ರೀವಿಯಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕ್ಲಾಸಲ್ಲಿ ನಾವು ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್ ಅಂದರೆ ಏನಂತ ಹೇಳಿ ನೋಡಿದ್ವಿ. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಪಾರ್ಟೀಸ್ಗಳು ಯಾರ್ಯಾರು, ಯಾಕೆಂದರೆ ಮೇಕರ್, ಡ್ರಾಯರ್, ಡ್ರಾಯಿ, ಹಾಗೆ ಪೇಯಿ ಅಂತ ಬರುತ್ತೆ, ಡ್ರಾಯ್ ಇನ್ ಕೇಸ್ ಆಫ್ ನೀಡ್, ಅಕ್ಸೆಪ್ಟೆಡ್ ಫಾರ್ ಆನರ್ ಅಂತ ಬರುತ್ತೆ, ಪ್ಲಸ್ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, ಎಂಡಾರ್ಸರ್, ಎಂಡಾರ್ಸಿ ಹೇಳುವಂಥ ಒಂದು 10-15 ಬಗೆಯ ಈ ಪಾರ್ಟೀಸ್ಗಳ ಹೆಸರು ಹಾಗೂ ಅವುಗಳ ಇದು ಕ್ಲಾರಿಟಿ ನಮಗೆ ಸರಿಯಾಗಿ ಅರ್ಥ ಆದರೆ ಎಕ್ಸಾಮಲ್ಲಿ ಕೂಡ ತುಂಬ ಸುಲಭವಾಗಿ ಎಮ್ ಸಿ ಕ್ಯೂಸ್ಗಳನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಕ್ಲಾಸ್. ಪಾರ್ಟೀಸ್ ಟು ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಪಾರ್ಟೀಸ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳು ಯಾವುದು ಅಂತ ನೋಡಿದ್ದೇವೆ ನಾವು ಆಲ್ರೆಡಿ. ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಬಿಲ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್ ಇಸ್ ಅ ಸ್ಪೆಷಲ್ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ನೋಡಿದ್ದೇವೆ. ಪ್ರಾಮಿಸರಿ ನೋಟ್ ಅಂದರೆ ಅನ್ಕಂಡೀಷ್ನಲ್ ಅಂಡರ್ಟೇಕಿಂಗ್ ಆಗುತ್ತೆ. ಹಾಗೆ ಇದು ಅನ್ಕಂಡೀಷ್ನಲ್ ಆರ್ಡರ್. ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ಕಂಡೀಷನಲ್ ಆರ್ಡರ್ ಟು ಪೇ ಆಗಿದೆ. ಹಾಗೂ ಚೆಕ್ ಅಂದರೆ ಇಟ್ ಇಸ್ ಅ ಸ್ಪೆಷಲ್ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿದೆ, ವಿಚ್ ಕ್ಯಾನ್ ಬಿ ಇಶ್ಯೂಡ್ ಓನ್ಲಿ ಬೈ ಡಿಮಾಂಡ್. ಟೈಮ್ ಇದರಲ್ಲಿ ಮಾಡೋದಿಲ್ಲ, ಇದರಲ್ಲಿ ಬರೀ ಡಿಮಾಂಡ್ ಇನ್ಸ್ಟ್ರೂಮೆಂಟ್ ಮಾತ್ರ ಆಗಿರುತ್ತೆ ಚೆಕ್. ಸೊ ಇದೊಂದು ಬೇಸಿಕ್ ಇಂಟ್ರೊಡಕ್ಷನ್ ಅಂತ ಹೇಳಿ ನಾವು ಹೇಳ್ಬೋದು. ಈಗ ನಾವು ಇಫ್ ವಿ ಗೋ ಟು ದ ಆ್ಯಕ್ಚುಲ್ ಒಂದು ಎಕ್ಸಾಂಪಲ್, ಈಗ ನಾವು ಪಾರ್ಟೀಸ್ಗಳು ಯಾರ್ಯಾರು ಅಂತ ಹೇಳಿ ನೋಡಬೇಕಂತಂದರೆ, ಸೊ ಬೇಸಿಕಲಿ ನಾವಿಲ್ಲಿ ಏನು ಕಾಣ್ತೇವೆ, ಎಸ್. ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಪ್ರಾಮಿಸರಿ ನೋಟ್. ಯಾಕೆ 2 months ಆಫ್ಟರ್ ಡೇಟ್ ಐ ಪ್ರಾಮಿಸ್ ಟು ಪೇ ಅಂತ ಹೇಳಿ ಇದೆ ಅಲ್ವಾ. ಐ ಪ್ರಾಮಿಸ್ ಅಂದರೆ ಏನು, ಇದು ನನ್ನ ಅಂಡರ್ಟೇಕಿಂಗ್, ಇಟ್ಸ್ ಅನ್ ಅನ್ಕಂಡೀಷ್ನಲ್ ಅಂಡರ್ಟೇಕಿಂಗ್. ನಾನು ಪ್ರಾಮಿಸ್ ಮಾಡ್ತಿದ್ದೇನೆ ಆಫ್ಟರ್ 2 months. ಮತ್ತೇನು ಕಂಡೀಷ್ನಲ್ ಇಲ್ಲ ಅಲ್ವಾ, ಯಾವುದೇ ಕಂಡೀಷ್ನಲ್, ಅದಕ್ಕೆ ಅನ್ಕಂಡೀಷ್ನಲ್. ಯಾರಿಗೆ, ಮಿಸ್ಟರ್ ಬಿ ಆರ್ ಆರ್ಡರ್. ಮಿಸ್ಟರ್ ಬಿ ಅಥವಾ ನಾನು ಆರ್ಡರ್ ಅಂದರೆ ಏನಂತ ಹೇಳಿದೆ, ಆರ್ಡರ್ ಇನ್ಸ್ಟ್ರೂಮೆಂಟ್ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಅಂತ ಆಲ್ರೆಡಿ ನಾನು ಹೇಳಿದೆ. ಬೇರೆ ಅಂದರೆ ಯಾರ ಹತ್ರ ಪೊಸಿಷನ್ ಇರುತ್ತೆ ಅವ್ರ ಹತ್ರ ಆ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಆರ್ಡರ್ ಅಂದರೆ ಟು ದ ಆರ್ಡರ್ ಆಫ್ ಅ ಸ್ಪೆಸಿಫಿಕ್ ಪರ್ಸನ್ ಅಂತ ಹೇಳಿ ನಾವು ಕಾಣ್ಬೋದು ಅಲ್ವಾ. ಸೊ ಮಿಸ್ಟರ್ ಬಿ ಅಥವಾ ಮಿಸ್ಟರ್ ಬಿ ಬೇರೆ ಯಾರಿಗಾದರೂ ಆರ್ಡರ್ ಮಾಡಿದರೆ, ಆರ್ಡರ್ ಅಂದರೆ ಇಂತಿಂಥವ್ರಿಗೆ ನೀವು ಪೇ ಮಾಡಿ ಅಂತ ಹೇಳಿದರೆ ಅವರಿಗೆ ಹೋಗುತ್ತೆ ಅಂತ ಹೇಳುವಂಥದ್ದು. ಸೊ ಎಷ್ಟು, ಇಂತಿಷ್ಟು 10,000 ರೂಪಾಯಿ ಪೇ ಮಾಡಿ ಅಂತ ಹೇಳಿ ಹೇಳ್ತಾರೆ. ಸೊ ಯಾರು ಹೇಳ್ತಿದ್ದಾರೆ, ಸೊ ಯಾರು ಆಬ್ವಿಯಸ್ಲಿ ಸಹಿ ಮಾಡಿ, ಅಲ್ಲಿ ಸಹಿ ಇದೆ ಅಥವಾ ಇಲ್ಲೂ ಕೂಡ ಸಹಿ ಹಾಕ್ಬೋದು. ಸೈನ್ಡ್ ಎ ಹೇಳುವಂಥವನು ಹೇಳ್ತಾನೆ ಅಲ್ವಾ. ಸೊ ಯಾರು ಅಂಡರ್ಟೇಕ್ ಮಾಡ್ತಾರೆ, ಹೀ ಸೆಡ್ ಟು ಬಿ ದ ಮೇಕರ್. ಏನಂತ ಹೇಳ್ತಾರೆ ಅದಕ್ಕೆ, ದ ಮೇಕರ್ ಆಫ್ ದಿ ಪ್ರಾಮಿಸರಿ ನೋಟ್ ಅಂತ ಹೇಳಿ ಹೇಳ್ತಾರೆ. ಸೊ ಇದ್ರದ್ದೇನು ಪರ್ಟಿಕ್ಯುಲರ್ ಡೆಫಿನೇಷನ್ ಅಂತ ಕೊಟ್ಟಿಲ್ಲ ಆಯಿತಾ. ಸೊ ಯಾರಿಗೆ ಪೇ ಮಾಡಿ ಅಂತ ಹೇಳ್ತಾರೆ, ಇದು ಲೈಕ್ ತುಂಬ ಶಾರ್ಟಾಗಿ ಹೇಳ್ಬೋದು ಇದು, ಬಟ್ ತುಂಬ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಸಪ್ರೇಟ್ ಒಂದು ಸೆಷನ್ ಆಗಿ ಐ ಆಮ್ ಟೇಕಿಂಗ್ ಇಟ್. ಯಾಕಂದರೆ ನೀವು ಮತ್ತೆ ಬೇಕಿದ್ರೆ ಮತ್ತೆ ಪುನಃ ಕೇಳ್ಬೋದು ಅಂತ ಹೇಳಿ, ಲೈಕ್ ಯಾಕಂದರೆ ಆಮೇಲೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಡಿಸ್ಆನರ್ ಅಂತ ಬಂದಾಗ ಇಲ್ಲ. ಸೊ ಪಾರ್ಟೀಸ್ಗಳ ಬಗ್ಗೆನೇ ಇವ್ರು ಯಾರು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಅಂದಾಗ ಯು ಮೇ ರೆಫರ್ ಟು ದಿಸ್ ಸೆಷನ್ ಸೆಪರೇಟ್ಲಿ ಅಂತ ಹೇಳಿ. ಇದು ಒಂದೇ ಲೈಕ್ 10-15 ನಿಮಿಷದ ಇರ್ಬೋದು ಸೆಷನ್ನು, ಬಟ್ ಸ್ಟಿಲ್ ರಿಪೀಟೆಡ್ಲಿ ನೀವು ಕೇಳ್ಬೋದು ಹೇಳೋ ಕಾರಣಕ್ಕೆ ಐ ಆಮ್ ಟೇಕಿಂಗ್ ದಿಸ್. ಸರಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ದಿಸ್ ಇಸ್ ಅ ಎಕ್ಸಾಂಪಲ್ ಆಫ್ ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟಿಗೆ ಸಂಬಂಧಪಟ್ಟಾಗೆ ಇರುವಂಥದ್ದು. ಅದೇ ಬಿಲ್ ಆಫ್ ಎಕ್ಸ್ಚೇಂಜ್ ಬಂದಾಗ ಇಲ್ಲಿ ಯಾರಾಗ್ತಾರೆ, ಯಾರು ಆ ಬಿಲ್ ಆಫ್ ಎಕ್ಸ್ಚೇಂಜ್ನ ಡ್ರಾ ಮಾಡ್ತಾರೆ, ದಟ್ ಈಸ್ ಟು ಬಿ ಡ್ರಾಯರ್ ಅಂತ ಹೇಳ್ತಾರೆ. ಬಟ್ ಅವರು ತಾನು ಪೇ ಮಾಡ್ತಾನೆ ಅಂತ ಹೇಳೋದಿಲ್ಲ. ವಾಟ್ ಡಸ್ ಹಿ ಅನ್ಕಂಡೀಷ್ನಲಿ ಆರ್ಡರ್ಸ್, ಇನ್ನೊಬ್ಬರಿಗೆ ಆರ್ಡರ್ ಮಾಡ್ತಾರೆ ನೀವು ಪೇ ಮಾಡಿ ಅಂತ ಹೇಳಿ. ಸೊ ಹಿ ಸೆಡ್ ಟು ಬಿ ಡ್ರಾಯಿ ಅಂತ ಹೇಳಿ. ಓಕೆ, ಸೊ ಈ ಮೇಕರ್ ಹೇಳುವಂಥದ್ದು 2 ರೀತಿಯಲ್ಲಿ ಡಿವೈಡ್ ಆಗುತ್ತೆ ನೆಕ್ಸ್ಟ್ ನಾವು ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಹೋದಾಗ. ಬಟ್ ಇಲ್ಲಿ ಪ್ರಾಮಿಸರಿ ನೋಟ್ ಮೇಕರ್ ಆಫ್ ದಿ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿ ಹೇಳ್ಬೋದು. ಎಸ್. ಸೊ ಯಾರಿಗೆ ಪೇ ಮಾಡ್ಲಿಕ್ಕೆ ಹೇಳಿದ್ದಾರೆ, ಮಿಸ್ಟರ್ ಬಿ. ಪ್ರೆಸೆಂಟ್ಲಿ ಮಿಸ್ಟರ್ ಬಿಗೆ ಪೇ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅಥವಾ ಟು ದ ಆರ್ಡರ್ ಆಫ್ ಮಿಸ್ಟರ್ ಬಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಟು ದಿ ಆರ್ಡರ್ ಆಫ್ ಮಿಸ್ಟರ್ ಬಿ ಅಂದರೂ ಮಿಸ್ಟರ್ ಬಿ ಅಥವಾ ಆರ್ಡರ್ ಆಫ್ ಮಿಸ್ಟರ್ ಬಿಗೆ ಬರುತ್ತೆ, ಅಥವಾ ಟು ಮಿಸ್ಟರ್ ಬಿ ಅಂತ ಹೇಳಿದ್ರು ಸಹ ಆರ್ಡರ್ ಅಂದರೆ ಮಿಸ್ಟರ್ ಬಿ ಹಾಗೂ ಟು ದ ಆರ್ಡರ್ ಆಫ್ ಮಿಸ್ಟರ್ ಬಿ ಕೂಡ ಬರುತ್ತೆ. ಓನ್ಲಿ ಟು ಮಿಸ್ಟರ್ ಬಿ ಓನ್ಲಿ ಅಂತ ಮಾಡಿದರೆ ಮಾತ್ರ ಆವಾಗ ಅವ್ರ ಆರ್ಡ್ರಿಗೆ ಹೋಗೋದಿಲ್ಲ. ಇಲ್ಲಾಂದರೆ ನಾರ್ಮಲಿ ಅವರಿಗೆ ಮತ್ತು ಅವರ ಆರ್ಡ್ರಿಗೆ ಕೂಡ ಹೋಗುತ್ತೆ ಯೂಶ್ವಲಿ. ಯಾಕೆಂದ್ರೆ ಎಂಡಾಸ್ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಹೀ ಸೆಡ್ ಟು ಬಿ ದ ಪೇ, ಯಾರು ಹಣವನ್ನು, ಯಾರಿಗೆ ಹಣ ಸಿಗುತ್ತೆ ಫೈನಲಿ, ಹೀ ಸೆಡ್ ಟು ಬಿ ದಿ
ಪೇಯಿ ಅಂತ ಹೇಳಿ ಹೇಳ್ತಾರೆ. ನೋಡಿ, ಈ ಪೇಯಿ ಹೇಳುವಂಥವ್ರು ಲೇಟರ್ ಹಿ ಮೇ ಬಿಕಮ್ ದಿ ಹೋಲ್ಡರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಆಲ್ಸೋ, ಹಿ ಮೇ ಬಿಕಮ್ ದಿ ಎಂಡೋರ್ಸರ್ ಆಲ್ಸೋ, ಆಯಿತಾ. ಅದರ ಕಾನ್ಸಿಕ್ವೆನ್ಸ್ ಬೇರೆ ಬೇರೆ ಇದೆ. ಸೊ ಪೇಯಿ, ಹಿ ಮೇ ಬಿಕಮ್ ಹೋಲ್ಡರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಕೂಡ ಆಗ್ತಾರೆ, ಆ್ಯಂಡ್ ಎಂಡೋರ್ಸರ್ ಕೂಡ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಎಂಡೋರ್ಸಿ ಕೂಡ ಆಗ್ಬೋದು. ಅಂದರೆ ಅಲ್ಟಿಮೇಟ್ಲಿ ಅವರಿಗೆ ಪೇಮೆಂಟ್ ಬರ್ತದೆ ಅಂತಾದರೆ. ಸೊ ಅದನ್ನು ಆಮೇಲೆ ನೋಡೋಣ. ಸೊ ಈಗ ಇಷ್ಟೇ ನೆನ್ಪಿಟ್ಕೊಳ್ಳಿ, ಪೇಯಿ, ಇಟ್ಸ್ ಅ ವೆರಿ ಸಿಂಪಲ್. ಇದು ಪೇಯಿ ಅಂತ ಹೇಳಿ ನೆನ್ಪಿಟ್ಕೊಳ್ಳೋಣ. ಸೊ ಈ ಪ್ರಾಮಿಸರಿ ನೋಟಲ್ಲಿ ಯಾರ್ಯಾರು ಪಾರ್ಟ್ಸ್ಗಳಿದ್ದಾರೆ? ಒಂದು ಮೇಕರ್ ಆಫ್ ದಿ ಇನ್ಸ್ಟ್ರೂಮೆಂಟ್, ಇನ್ನೊಂದು ಪೇಯಿ, ಯಾರು ಹಣವನ್ನು, ಯಾರಿಗೆ ಹಣ ಸ್ವೀಕಾರ ಮಾಡಲಿಕ್ಕೆ ಅರ್ಹರೋ ಅವರಿಗೆ. ಓಕೆ, ಸೊ ಇದು ಒಂದು. ಸೊ ಡೆಫಿನೇಷನ್ ನಾವು ನೋಡೋಣ. ಬಟ್ ಇದರದ್ದು ಮೇಕರ್ ಅಂತ ಹೇಳುವಂಥದ್ದು ಏನು ಪರ್ಟಿಕ್ಯುಲರಾಗಿ ಕೊಟ್ಟಿಲ್ಲ ಡೆಫಿನೇಷನ್ನು, ಬಟ್ ದೇ ಹ್ಯಾವ್ ಗಿವನ್ ದ ಡೆಫಿನೇಷನ್ ಆಫ್ ಡ್ರಾಯರ್ ಅಂತೆಲ್ಲ ಕೊಡ್ತಾ ಹೋಗಿದ್ದಾರೆ. ಸೊ ನೋಡೋಣ ಲೇಟರ್ ಹಂತದಲ್ಲಿ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾವುದಂತ ಹೇಳಿ ನೋಡೋಣ. ಹಾಂ, ನೆಕ್ಸ್ಟ್ ಡ್ರಾಯರ್, ಡ್ರಾಯಿ, ಪೇಯಿ. ಪೇಯಿ ಪ್ರಾಮಿಸರಿ ನೋಟಲ್ಲೂ ಬರ್ತಾರೆ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಯಾಕೆ ಬಿಲ್ ಆಫ್ ಎಕ್ಸ್ಚೇಂಜ್? ನೋಡಿ, ಇದರದ್ದು ನೋಡಲಿಕ್ಕೆ ಸಿಮಿಲರ್ ಥರ ಕಾಣುತ್ತೆ, ಒಂದೇ ಎರಡು ಲೈನಲ್ಲೇ ಕಾಣುತ್ತೆ ಅಲ್ವಾ. ಆದರೆ ನೋಡಿ, 2 months ಆಫ್ಟರ್ ಡೇಟ್ ಟು ಪೇ ಮಿಸ್ಟರ್ ಬಿ ಅವರ್ ಆರ್ಡರ್. ಸೊ ಐ ಪೇ ಅಂತ ಇಲ್ಲ ಅಲ್ವಾ, 2 ಅಂತದೆ ನೋಡಿ, ಸಹಿ ಮಾಡಿದವ್ರು ಬೇರೆ, ಇವರಿಗೆ ಆರ್ಡರ್ ಮಾಡ್ತಿದ್ದಾರೆ. ಈ ಆರ್ಡರ್ ಅಲ್ಲ, ಅಂದರೆ ನೀವು ಅನ್ಕಂಡೀಷನಲಿ ಆರ್ಡರ್ ಮಾಡ್ತಿದ್ದಾರೆ. ಸೊ ಹೂ ಈಸ್ ಆರ್ಡರಿಂಗ್ ಟು ಹೂಮ್? ಎ ಈಸ್ ಅನ್ಕಂಡೀಷನಲಿ ಆರ್ಡರಿಂಗ್ ಮಿಸ್ಟರ್ ಎಕ್ಸ್. ಯಾರಿಗೆ ಪೇ ಮಾಡಲಿಕ್ಕೆ? ಟು ಪೇ ಮಿಸ್ಟರ್ ಬಿ ಆರ್ ಹಿಸ್ ಆರ್ಡರ್ ಅಲ್ವಾ. ಇದು ಇದ್ರದ್ದು ಅಲ್ಟಿಮೇಟ್ ಮೀನಿಂಗ್ ಅಂತ ಹೇಳಿ ಹೇಳ್ಬೋದು. ಸೊ ಹೀಗಿರುವಾಗ 2 months ಆಫ್ಟರ್ ಡೇಟ್, ಟೈಮ್ ಇದಿರುವಂಥದ್ದು. ಸೊ ಬಿಲ್ ಆಫ್ ಎಕ್ಸ್ಚೇಂಜ್, ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಇದು ಬಿಲ್ ಆಫ್ ಎಕ್ಸ್ಚೇಂಜ್ನ ಎಕ್ಸಾಂಪಲ್. ಪ್ರಾಮಿಸರ್ ನೋಟಲ್ಲ, ಯಾಕೆಂದರೆ ಐ ಪ್ರಾಮಿಸ್ ಟು ಪೇ ಅಂತ ಅಲ್ಲ, ದಿಸ್ ಇಸ್ ಅನ್ಕಂಡೀಷನಲ್ ಆರ್ಡರ್ ಟು ಮೇಕ್ ಪೇಮೆಂಟ್ ಟು ಎಕ್ಸ್. ಅಲ್ಲ, ಎಕ್ಸಿಗೆ ನೀವು ಪೇ ಮಾಡು, ಬಿಗೆ ಪೇ ಮಾಡು ಅಂತ ಹೇಳಿ ಮಾಡುವಂಥ ಒಂದು ಇದಂತ ಹೇಳ್ಬೋದು. ಸೊ ಹೀಗೆ ಅಂತ ಬಂದಾಗ 2 months ಆಫ್ಟರ್ ಡೇಟ್ ಪೇ ಟು ಮಿಸ್ಟರ್ ಬಿ ಆರ್ ಆರ್ಡರ್ ದ ಸಮ್ ಆಫ್ ₹10,000 ಓನ್ಲಿ. ಸೊ ಇಲ್ಲಿ ಯಾರು ಅಂತ ನೋಡೋಣ. ಸೊ ಯಾರು ಬಿಲ್ ಆಫ್ ಎಕ್ಸ್ಚೇಂಜನ್ನು ಡ್ರಾ ಮಾಡ್ತಾರೆ? ಸೊ ಇಟ್ ಇಸ್ ಸೈನ್ಡ್ ಬೈ ಎ. ಅಲ್ಲೂ ಸಹಿ ಇರುತ್ತೆ, ಈಚೆ ಸೈಡು ಇರುತ್ತೆ ಅಲ್ವಾ. ಸೊ ಯಾರು ಸಹಿ ಮಾಡ್ತಾರೆ? ಎ ಹೇಳುವಂಥವನು, ಹಿ ಈಸ್ ದ ಡ್ರಾಯರ್ ಹೂ ಡ್ರಾಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಯಾರಿಗೆ ಆರ್ಡರ್ ಮಾಡಿದ್ದಾನೆ ನೀವು ಇದನ್ನು ಪೇ ಮಾಡಬೇಕು ಅಂತ ಹೇಳಿ? ಇಟ್ ಈಸ್ ಎಕ್ಸ್. ಸೊ ಎಕ್ಸ್ ಈಸ್ ಸೆಡ್ ಟು ಬಿ ಡ್ರಾಯಿ. ಎಕ್ಸಿಗೆ ಡ್ರಾಯಿ ಅಂತ ಹೇಳ್ತಾರೆ. ಹಾಗಾದರೆ ಯಾರಿಗೆ ಪೇಮೆಂಟ್ ಮಾಡಿ ಹೇಳಿದ್ದಾರೆ? ಮಿಸ್ಟರ್ ಬಿ ಅಥವಾ ಅವನ ಆರ್ಡರ್ಗೆ ಅಲ್ವಾ. ಸೊ ಮಿಸ್ಟರ್ ಬಿ ಹೇಳುವಂಥವನು ಹಿ ಈಸ್ ಸೆಡ್ ಟು ಬಿ ದ ಪೇಯಿ ಅಂತ ಆಗತ್ತೆ. ಕ್ಲಿಯರ್? ಸೊ ನಾವು ಪ್ರಾಮಿಸರಿ ನೋಟಲ್ಲಿ ಪಾರ್ಟೀಸ್ಗಳು ಯಾರು? ಇಬ್ಬರೇ ಪಾರ್ಟೀಸ್ಗಳು, ಒಂದು ಮೇಕರ್, ಇನ್ನೊಂದು ಇಟ್ ಈಸ್ ದ ಪೇಯಿ. ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಯಾರು ಪಾರ್ಟಿಗಳು? ಇಟ್ ಈಸ್ ದ ಡ್ರಾಯರ್, ಡ್ರಾಯಿ ಆ್ಯಂಡ್ ದ ಪೇಯಿ ಅಂತ ಆಗ್ತಾರೆ. ಆಯಿತಾ? ಸೊ ಈಗ ಏನಾಗತ್ತೆ? ವೇಟ್, ಲೆಟ್ ಮೀ, ಇನ್ನು ಇದರಲ್ಲಿ ಡ್ರಾಯಿ ಇನ್ ಕೇಸ್ ಆಫ್ ನೀಡ್ ಅಂತ ಇದೆ, ಅಕ್ಸೆಪ್ಟರ್ ಅಂತ ಬರ್ತಾರೆ, ಅಕ್ಸೆಪ್ಟರ್ ಫಾರ್ ಆನರ್ ಅಂತ ಕೂಡ, ಈ 3 ವಿಚಾರಗಳಿವೆ. ಅದು ಸ್ವಲ್ಪ ಸ್ಪೆಷಲ್ ಸರ್ಕಮ್ಸ್ಟೆನ್ಸ್ಗಳಲ್ಲಿ ನಾವು ಕಾಣ್ಬೋದು. ಸೊ ಹೀಗೆ ಇರುವಾಗ ಎಸ್ ಕಂಪ್ಯಾರಿಸನ್ ಮಾಡೋಣ. ಕಂಪ್ಯಾರಿಸನ್ ಆಯಿತಾ? ಇದು ಪ್ರಾಮಿಸರಿ ನೋಟು, ಇದು ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಬಂದಾಗ. ಸೊ ಪ್ರಾಮಿಸರಿ ನೋಟ್ ಅದೇ ಈಗ ನಾನು ಮಾಡಿದ್ದೆ, ಸೇಮ್ ಅದೇ ಎಕ್ಸಾಂಪಲು. ಸೊ ಜಸ್ಟ್ ಇಫ್ ಐ ಹ್ಯಾವ್ ಟು ಝೂಮ್ ಇಟ್ ಆ್ಯಂಡ್ ಶೋ ಇಟ್ ಟು ಯು. ಹಾಂ, ನೋಡಿ, ಸಿಂಪಲ್ ಅಲ್ವಾ. ಸೊ ಇಲ್ಲಿ 2 ಪಾರ್ಟಿಗಳು, ಇದು ಬಿಲ್ ಆಫ್ ಎಕ್ಸ್ಚೇಂಜ್, ಪೇ ಟು ಮಿಸ್ಟರ್ ಬಿ ಅಂತ ಇದೆ ಅಲ್ವಾ. ಯಾರಿಗೆ? ಎಕ್ಸಿಗೆ ಆರ್ಡರ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್, 3 ಪಾರ್ಟಿಗಳು. ಹಾಗೆ ಇಲ್ಲಿ 2 months ಆಫ್ಟರ್ ಡೇಟ್ ಐ ಪ್ರಾಮಿಸ್ ಟು ಪೇ ಮಿಸ್ಟರ್ ಬಿ ಆರ್ ಆರ್ಡರ್. ಸೊ ನಿಮಗೆ ಇಲ್ಲಿ 2 ವಿಚಾರಗಳನ್ನು ಕಲ್ತ್ರಿ. ಒಂದು ಪ್ರಾಮಿಸರಿ ನೋಟ್ ಬಿಲ್ ಆಫ್ ಎಕ್ಸ್ಚೇಂಜ್ನ 2 ಎಕ್ಸಾಂಪಲ್ ಹೇಗೆ ಒಂದು ಕ್ಲಾಸಿಫಿಕೇಶನ್ ಆಗಿದೆ ಅಂತ ಹೇಳಿ, ಪ್ಲಸ್ ಪಾರ್ಟೀಸ್ಗಳು ಯಾರ್ಯಾರು ಅಂತ ಹೇಳುವಂಥದ್ದು, ಬೇಸಿಕ್ ಪಾರ್ಟೀಸ್ಗಳು. ಇದರಲ್ಲಿ ಸ್ಪೆಷಲ್ ಸರ್ಕಮ್ಸ್ಟೆನ್ಸ್ಗಳು ಯಾವುದೂ ಇಲ್ಲ. ಸೊ ಹೀಗಿರುವಾಗ, ಸೊ ಐ ಹೋಪ್ ಇದು ನಿಮಗೆ ಓದಲಿಕ್ಕೆ ಕಾಣುತ್ತೆ. ಸೊ ಇಲ್ಲಿ ಹಿಯರ್ ಹಿ ಈಸ್ ದ ಡ್ರಾಯರ್, ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿರೋದಕ್ಕೆ he is the drawee, this is the
ಪೇಯಿ ಇದು ಬರ್ತಾರೆ. ಯಾರು ಮಾಡ್ತಾರೆ ಅವರು ಪೇಯಿ ಆಗಿರ್ತಾರೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಪ್ರಾಮಿಸರಿ ನೋಟ್. ಹಿ ಈಸ್ ದ ಡ್ರಾಯರ್ and Mr. B or order, that is the payee. Okay, so ಇದು ಒಂದಾಯಿತು. ಇನ್ನು ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಡಿಫ್ರೆನ್ಸ್ ಆಯಿತು ಅಂದ್ಕೊಂಡಿದ್ದೇನೆ. ಸೊ ಅದನ್ನೇ ನಾವು ಈಗ ಡ್ರಾ ಇನ್ ಕೇಸ್ ಆಫ್ ನೀಡ್ ಅಂತ ಬಂದಾಗ, ಸೊ ನೋಡಿ ಇಲ್ಲಿ ಏನು ಡಿಫ್ರೆನ್ಸನ್ನು ಕಾಣ್ತೀರಿ. ಸೊ ಒಬ್ಬರಿಗೆ ಆರ್ಡರ್ ಮಾಡಲಿಲ್ಲ, ಒಂದು ವೇಳೆ ಇವರು ಪೇ ಮಾಡದಿದ್ದರೆ ಡಿಸಾನರ್ ಆದರೆ ಇನ್ನೊಬ್ಬರಿಗೆ ಅವಶ್ಯಕತೆ ಬಿದ್ದರೆ ಇನ್ನೊಬ್ಬರು ದುಡ್ಡು ಕೊಡ್ತಾರೆ ಅಂತ ಹೇಳುವಂಥದ್ದು. ಸೊ ಸಿಂಪಲ್ ಡೆಫಿನೇಷನ್ ನಾವು ಆ್ಯಕ್ಚುಲಿ ಆಮೇಲೆ ನೋಡೋಣ, ಇದು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ ಏನಂತ ಹೇಳಿ. ಸೊ ಇಲ್ಲಿ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಯಾರು ಡ್ರಾ ಮಾಡ್ತಿದ್ದಾರೆ ಬಿಲ್ ಆಫ್ ಎಕ್ಸ್ಚೇಂಜು? ಹಿ ಈಸ್ ದ ಡ್ರಾಯರ್ ಆಫ್ ದಿ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ he is the drawee. ಆದರೆ ಇನ್ನೊಬ್ಬರನ್ನ ಅವಶ್ಯಕತೆ ಬಿದ್ದರೆ ಅಂತ ಹೇಳಿ ಇನ್ನೊಬ್ಬರನ್ನ ನೇಮ್ ಮಾಡ್ತಾರಲ್ಲ. ಸೊ ವೈ ಇಸ್ ಸೆಟ್ ಟು ಬಿ ಡ್ರಾಯी ಇನ್ ಕೇಸ್ ಆಫ್ ನೀಡ್. ಡ್ರಾಯी ಇನ್ ಕೇಸ್ ಆಫ್ ನೀಡ್ ಅಂತ ಹೇಳಿ ಕರೀತಾರೆ. ಆಬ್ವಿಯಸ್ಲಿ ಮಿಸ್ಟರ್ ಬಿ ಅವರ್ ಆರ್ಡರ್ ಯಾರವರು? ದೇ ಆರ್ ಸೆಟ್ ಟು ಬಿ ದ ಪೇಯಿ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಆಯಿತಾ? ಸೊ ಡ್ರಾಯಿ ಇನ್ ಕೇಸ್ ಆಫ್ ನೀಡ್ ಅಂತ ಹೇಳಿ ನಾವು ನೋಡ್ಬೋದು. ಎಕ್ಸೆಪ್ಟರ್ ಫಾರ್ ಆನರ್ ಅಂತ ಹೇಳಿ ಇದೆ. ಸೊ ವಾಟ್ ಐ ಮೀನ್ ಬೈ ದಿಸ್? ಎಕ್ಸೆಪ್ಟರ್ ಅಂದರೆ ಸೇಮ್ ಬಿಲ್ ಆಫ್ ಎಕ್ಸ್ಚೇಂಜೇ. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಡ್ರಾಯರ್ ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಆಯಿತಾ? ಡ್ರಾಯರ್ ಇದು ಡ್ರಾಯ್. ನೋಡಿ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಎರಡು ರೀತಿ ಇದೆ. ಒಂದು ಟೈಮ್ ಇನ್ಸ್ಟ್ರೂಮೆಂಟ್, ಇನ್ನೊಂದು ಡಿಮಾಂಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ. ಟೈಮ್ ಇನ್ಸ್ಟ್ರೂಮೆಂಟ್, ಇನ್ನೊಂದು ಡಿಮಾಂಡ್ ಇನ್ಸ್ಟ್ರೂಮೆಂಟ್. ಎರಡು ರೀತಿ ಇದೆ ಅಲ್ವಾ? ಡಿಮಾಂಡ್ ಅಂದರೆ ನೀವು ಯಾವಾಗ ಹೋಗಿ ಬಿಲ್ ಆಫ್ ಎಕ್ಸ್ಚೇಂಜ್ ಕೊಡ್ತೀರಿ ಆವಾಗ ಡ್ರಾಯಿ ದುಡ್ಡು ಕೊಡಬೇಕು. ಟೈಮ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಇಂತಿಷ್ಟು ಸಮಯ ಮೆಚುರಿಟಿ ಟೈಮ್ ಇರುತ್ತೆ, ಅಷ್ಟು ಸಮಯದ ನಂತರ ಓಕೆ ಅವರು ಪೇ ಮಾಡಬೇಕು ಅಂತ ಹೇಳಿ. ಸೊ ಇದು ದಿಸ್ ಇಸ್ ದ ಟೈಮ್ ಇನ್ಸ್ಟ್ರೂಮೆಂಟ್. ನೀವು ನೋಡಿರ್ಬೋದು ಅಲ್ವಾ, 2 months ಆಫ್ಟರ್ ಡೇಟ್ ಅಂತ ಇದೆ. ಸೊ ದಿಸ್ ಇಸ್ ಸೆಟ್ ಟು ಬಿ ಟೈಮ್ ಇನ್ಸ್ಟ್ರೂಮೆಂಟ್. ಇದು ಡಿಮಾಂಡ್ ಇನ್ಸ್ಟ್ರೂಮೆಂಟು ಇದೆ. ಚೆಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿರುತ್ತೆ ಸ್ಪೆಷಲ್ಲು, ಅದು ದಟ್ ಈಸ್ ಓನ್ಲಿ ಡಿಮಾಂಡ್ ಇನ್ಸ್ಟ್ರೂಮೆಂಟ್. ಚೆಕ್ ಟೈಮ್ ಇನ್ಸ್ಟ್ರೂಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ವೆರಿ ವಾಸ್ಟ್ ಇದಾಗಿರೋದಕ್ಕೆ ಟೈಮ್ ಇನ್ಸ್ಟ್ರೂಮೆಂಟ್ ಕೂಡ, ಅಂದರೆ ಇಂತಿಷ್ಟು ಟೈಮ್ ಕೊಟ್ಟು ಆಮೇಲೆ ಮೆಚೂರ್ ಆಗುವಂಥದ್ದು ಅಂತ ಹೇಳಿ. ಸೊ ಏನಾಗುತ್ತೆ, ಟೈಮ್ ಇರುತ್ತೆ. ಸೊ ಡ್ರಾಯಿಗೆ ಹೋಗಿ ತೊಗೊಂಡಾಗ ಸೊ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಆಯ್ತಪ್ಪ, ಸೊ ಇಫ್ ಹಿ ಎಕ್ಸೆಪ್ಟ್ಸ್, ಇದು ಡಸ್ ನಾಟ್ ಎಕ್ಸೆಪ್ಟ್ ಅಂತ ಆದರೆ, ಸೊ ಡ್ರಾಯಿ ಇಲ್ಲ ನಾನು 2 ತಿಂಗಳು ಬಿಟ್ಟು ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ್ರೆ, ಸೊ ದಿಸ್ ಇಸ್ ಹ್ಯಾಪನಿಂಗ್ ಇನ್ ದಿ ಕೇಸ್ ಆಫ್ ಟೈಮ್ ಇನ್ಸ್ಟ್ರೂಮೆಂಟಲ್ಲಿ ಈ ರೀತಿ ಆಗುತ್ತೆ. ಡಿಮಾಂಡ್ ಇನ್ಸ್ಟ್ರೂಮೆಂಟಲ್ಲಿ ಈ ಕೇಸಲ್ಲಿ ಬರೋದ್ರೆ ಡೈರೆಕ್ಟ್ ಡಿಸಾನರ್ ಆಗುತ್ತೆ ಅವ್ರು ಕೊಡ್ದಿದ್ರೆ ಅಲ್ವಾ. ಬಟ್ ಡ್ರಾಯಿ ಟೈಮ್ ಇನ್ಸ್ಟ್ರೂಮೆಂಟ್ ಅಂತಾಗ ಡ್ರಾಯಿ ಇಫ್ ಹಿ ಅಕ್ಸೆಪ್ಟ್ಸ್, ಹಿ ಸೆಟ್ ಟು ಬಿ ಅಕ್ಸೆಪ್ಟರ್. ಆಯ್ತಪ್ಪ 2 ತಿಂಗಳು ಬಿಟ್ಟು ನಾನು ಹಣ ಕೊಡ್ತೇನೆ ಅಂತ ಹೇಳುವಂಥದ್ದು, ದ್ಯಾಟ್ ಇಸ್ ಸೆಟ್ ಟು ಬಿ ಅಕ್ಸೆಪ್ಟರ್. ಅದೇ ಒಂದು ವೇಳೆ ಡ್ರಾಯಿ ಡಸ್ ನಾಟ್ ಅಕ್ಸೆಪ್ಟ್, ಆವಾಗ ಏನಾಯಿತು, ಡಿಸಾನರ್ ಆಯಿತು. ಚೆಕ್ ಆದರೆ ಡಿಮಾಂಡ್ ಇನ್ಸ್ಟ್ರೂಮೆಂಟ್ ಡಿಸಾನರ್ ಆಗುತ್ತೆ. ಇದು ಡಿಸಾನರ್ ಡ್ಯೂರಿಂಗ್ ಪ್ರೆಸೆಂಟ್ಮೆಂಟ್, ಡಿಸಾನರ್ ಡ್ಯೂರಿಂಗ್ ಎಕ್ಸೆಪ್ಟೆನ್ಸ್, ಎರಡು ಸಮಯದಲ್ಲಿ ಡಿಸಾನರ್ ಆಗುತ್ತೆ ಬಿಲ್ ಆಫ್ ಎಕ್ಸ್ಚೇಂಜು. ಈ ರೀತಿ ಕೇಸಲ್ಲಿ ಅಕ್ಸೆಪ್ಟ್ ಮಾಡದೇ ಇರೋದಕ್ಕೂ ಕೂಡ ಡಿಸಾನರ್ ಆಗುತ್ತೆ. ಮತ್ತು ಲೇಟರ್ ಇಫ್ ಪೇಮೆಂಟ್ ಮಾಡಿದ್ರು ಕೂಡ ಡಿಸಾನರ್ ಆಗುತ್ತೆ. ದಟ್ಸ್ ಎ ಸ್ಪೆಷಲ್ ಕೇಸ್ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ. ಈಗ ಚೆಕ್ಕಲ್ಲೆಲ್ಲ ನಾವು ಒಂದೇ ಸಲ ಡಿಸಾನರ್ ನೋಡುವಂಥದ್ದಲ್ವಾ, ಇನ್ಸಫಿಷಿಯನ್ಸಿ ಫಂಡ್ಸ್ ಇದ್ದರೆ ಡಿಸಾನರ್ ಆಗುತ್ತೆ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ 2 ಸಲ, ಒಂದು ಅಕ್ಸೆಪ್ಟ್ ಮಾಡಿದ್ರೆ ಫಸ್ಟ್ ಹಂತ, ಆ್ಯಕ್ಚುಲಿ ಇದು ಫಸ್ಟ್ ಬರಬೇಕು, ಅಕ್ಸೆಪ್ಟೆನ್ಸ್ ಫಸ್ಟ್ ಬರಬೇಕು. ಸೊ ಅಕ್ಸೆಪ್ಟ್ ಮಾಡದಿದ್ರೆ ಡಿಸಾನರ್ ಆಗುತ್ತೆ, ಅಥವಾ ನೀವು ಪ್ರೆಸೆಂಟ್ ಮಾಡ್ತೀರಿ ಅವ್ರು ಪೇ ಮಾಡಿದ್ರೆ, ಮೆಚುರಿಟಿ ಆದ ದುಡ್ಡು ಪೇ ಮಾಡಿದ್ರೆ ಡಿಸಾನರ್ ಆಗುತ್ತೆ. ಸೊ ಈ ಹಂತದಲ್ಲಿ ಇದು ಡಿಸಾನರ್ ಆಗಿಬಿಡುತ್ತೆ. ದಟ್ ಬಿಕಮ್ಸ್ ಡಿಸಾನರ್ಡ್ ಇಫ್ ಹಿ ವೇಟ್ ಇಲ್ಲೇನು ಬರ್ತಿದೆ,
ಡ್ರಾಯಿ ಇಫ್ ಹಿ ಎಕ್ಸೆಪ್ಟ್ಸ್ ಅವನೇ ಡ್ರಾಯಿನೇ ಎಕ್ಸೆಪ್ಟರ್ ಆಗ್ತಾರೆ. ಮಿಸ್ಟರ್ ಎಕ್ಸ್ ಈಸ್ ದ ಎಕ್ಸೆಪ್ಟರ್. ಯಾಕೆಂದರೆ ಇಮಿಡಿಯೇಟ್ಲಿ ಅವ್ರು ಹಣ ಕೊಡಬೇಕಂತಲ್ಲ, ಬಟ್ ಅವರು 2 ತಿಂಗಳು ಬಿಟ್ಟು ಮತ್ತೆ ಮೆಚುರಿಟಿ ಆದಾಗ ಹಣ ಕೊಟ್ಟಾಗ ಇದು ತಂದಾಗ ಪ್ರೆಸೆಂಟ್ ಮಾಡಿದಾಗ ಹಣ ನೀಡ್ತಾರೆ. ಬಟ್ ಅಲ್ಲಿ ತನಕ ಇವರಿಗೊಂದು ಗೊತ್ತಿರಬೇಕಲ್ಲ ಈ ರೀತಿ ಬಿಲ್ ಆಫ್ ಎಕ್ಸ್ಚೇಂಜ್ ನನ್ನ ಹೆಸರಿಗೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಒಂದು ವೇಳೆ ಅವರು ಡಿಸ್ಆನರ್ ಮಾಡಿದ್ರು ಅಂತ ಆದರೆ, ಇಫ್ ಇಟ್ ಡಸ್ ನಾಟ್ ಎಕ್ಸೆಪ್ಟ್, ಡಿಸ್ಆನರ್ ಆಗುತ್ತೆ. ಸೊ ಡಿಸ್ಆನರ್ ಆದ ನಂತರ ಏನಾಯಿತು, ಅದು ಅವ್ರು ಬೇಕಿದ್ರೆ ಪ್ರೊಟೆಸ್ಟ್ ಅಂತ ಹೇಳ್ಬೋದು. ಪ್ರೊಟೆಸ್ಟ್ ಅಂತ ಒಂದು ಸರ್ಟಿಫಿಕೇಟ್ ತೊಗೊಳ್ಬೋದು, ಆಯಿತಾ. ನೋಟ್ರಿ ಹತ್ರ ದೇ ಕ್ಯಾನ್ ಟೇಕ್ ಅ ಪ್ರೊಟೆಸ್ಟ್ ಸರ್ಟಿಫಿಕೇಟ್. ಯಾರು ಪೇ ಇರ್ತಾರಲ್ಲ ಅವರು, ಯಾಕಂದರೆ ಅವರೇ ಅಲ್ಲ ಹೋಗಿ ಕೊಡುವಂಥದ್ದು ದುಡ್ಡು. ಸೊ ಅವ್ರು ಪೇಯಿಗೆ ಪ್ರೊಟೆಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಆವಾಗ ಹೋಗಿ ಹೇಳ್ತಾನೆ, ನೋಡಿ ಡಿಸ್ಆನರ್ ಆಗಿದೆ, ಪ್ರೊಟೆಸ್ಟ್ ಸರ್ಟಿಫಿಕೇಟ್ ಇದೆ, ನನಗೀಗ ಹಣ ಬೇಕು, ನೀವೇನು ಮಾಡ್ತೀರಿ, ಡ್ರಾ ಮಾಡಿಬಿಟ್ಟಿದ್ದೀರಿ ಬಟ್ ಇವರು ಹಣ ನೀಡ್ತಾ ಇಲ್ಲ ಅಂತ ಹೇಳಿದರೆ, ಆವಾಗ ಏನು ಮಾಡ್ಬೋದು, ಇನ್ನೊಬ್ರು ಯಾರನ್ನಾದರೂ ಎಕ್ಸೆಪ್ಟರ್ ಫಾರ್ ಆನರ್ ಅಂತ ಹೇಳಿ ತೊಗೊಳ್ಬೋದು. ಅವರು ಸಜೆಸ್ಟ್ ಮಾಡ್ಬೋದು. ಇಫ್ ಹಿ ಅಕ್ಸೆಪ್ಟ್ಸ್ ದ್ಯಾಟ್, ಇನ್ನೊಬ್ಬ ಯಾರೋ ಪಿ ಅಂತ ಹೇಳುವಂಥ ವ್ಯಕ್ತಿ ಬೇರೆ ಯಾರೋ ಒಬ್ಬರು, ಇಫ್ ಹಿ ಅಕ್ಸೆಪ್ಟ್ಸ್ ಆಫ್ಟರ್ ಪ್ರೊಟೆಸ್ಟಿಂಗ್, accepts after protesting, what is he known as? He is said to be acceptor for honor. acceptor for honor ಅಂತ ಹೇಳಿ ಕರೀತಾರೆ, ಆಯಿತಾ. ಸೊ ಇಲ್ಲಿ ನಾವು ಯಾರ್ಯಾರು ವಿಚಾರಗಳನ್ನು ನೋಡಿದ್ವಿ, ಒಂದು ಡ್ರಾ ಇನ್ ಕೇಸ್ ಆಫ್ ನೀಡ್, ಎಮರ್ಜೆನ್ಸಿಗೆ ಇನ್ನೊಬ್ಬರ ಹೆಸರು ಹಾಕಿರ್ತಾರೆ, ಸೊ ಇನ್ನೊಬ್ಬರು ಡ್ರಾಯ್. ನೆಕ್ಸ್ಟ್ ಬರೋದು ಎಕ್ಸೆಪ್ಟರ್ ಯಾರು, ಇಫ್ ಇಟ್ ಈಸ್ ಅ ಇಫ್ ಇಟ್ಸ್ ಅ ಟೈಮ್ ಇನ್ಸ್ಟ್ರೂಮೆಂಟ್. ಡಿಮಾಂಡ್ ಇನ್ಸ್ಟ್ರೂಮೆಂಟಲ್ಲಿ ಅಂತ ಏನು ಸಮಸ್ಯೆ ಬರೋದಿಲ್ಲ, ಬಟ್ ಟೈಮ್ ಇನ್ಸ್ಟ್ರೂಮೆಂಟ್ ಅಂತ ಆದಾಗ, ವೆನ್ ಇಟ್ ಇಸ್ ಅ ಟೈಮ್ ಇನ್ಸ್ಟ್ರೂಮೆಂಟ್, 2 months ಆಫ್ಟರ್ ಡೇಟ್, 2 ತಿಂಗಳು ಆದ ನಂತರ ಪೇ ಮಾಡಿ. 2 ತಿಂಗಳಂದರೆ ಇಲ್ಲಿ ಕೊಟ್ಟಿದ್ದಾರೆ, ಬೇರೆ 3 ತಿಂಗಳು 5 ತಿಂಗಳು ಹಾಗೆ ಇರ್ಬೋದು ಬೇರೆ ಇದರಲ್ಲಿ. ಬಟ್ ಇಂತಿಷ್ಟು ಸಮಯದ ನಂತರ ಮೆಚುರಿಟಿ ಆಗುತ್ತೆ ಅಂತ ಹೇಳಿದರೆ, ಆವಾಗ ಡ್ರಾಯ್ ಹತ್ರ ಹೋಗಿ ಅವ್ರು ಅಕ್ಸೆಪ್ಟ್ ಮಾಡಬೇಕು ಫಸ್ಟು. ಓಕೆ, ಇಫ್ ಹಿ ಡಸ್ ನಾಟ್ ಅಕ್ಸೆಪ್ಟ್, ಅಕ್ಸೆಪ್ಟ್ ಮಾಡಿದ್ರೆ ಹಿ ಬಿಕಮ್ಸ್ ದಿ ಅಕ್ಸೆಪ್ಟರ್. ಡ್ರಾಯಿನೇ ಅಕ್ಸೆಪ್ಟರ್, ಮಿಸ್ಟರ್ ಎಕ್ಸ್ ಇಸ್ ದ ಅಕ್ಸೆಪ್ಟರ್, ಅವರೇ ಅಕ್ಸೆಪ್ಟರ್, ಆಯಿತಾ, ಮತ್ತು ಬೇರೆ ಯಾರಲ್ಲ. ಡ್ರಾಯ್ ಹಿಮ್ಸೆಲ್ಫ್ ಇಸ್ ದಿ ಅಕ್ಸೆಪ್ಟರ್. ಬಟ್ ಇಫ್ ಹಿ ಡಿಸ್ಆನರ್ ಆಯಿತು ಅಂತ ಆದರೆ, ಆವಾಗ ದೇ ಹ್ಯಾವ್ ದಿ ಆಪ್ಷನ್ ಅಂಡರ್ ನೋಟಿಂಗ್ ಆ್ಯಂಡ್ ಪ್ರೊಟೆಸ್ಟ್ ಅಂತ ಹೇಳುವಂಥ ಆಪ್ಷನ್ ಇದೆ. ದಿಸ್ ಬಿಕಮ್ಸ್ ಡಿಸ್ಆನರ್ ಡ್ಯೂ ಟು ನಾನ್ ಅಕ್ಸೆಪ್ಟೆನ್ಸ್ ಆಫ್ ದಿ ಡ್ರಾಯಿ ಅಂತ ಹೇಳಿ ಹೇಳ್ಬೋದು. ಆವಾಗ ಏನು ಮಾಡ್ಬೋದು, ಬೇರೆ ಯಾರನ್ನು ಹಣದ ಜವಾಬ್ದಾರಿ ಇದ್ದೇ ಇರತ್ತಲ್ವಾ, ಇವರಿಗೆ ಹಣ ಸಿಗಬೇಕು. ಸೊ ಇವರಿಗೆ ಹಣ ಸಿಗ್ಲಿಕ್ಕೆ ಏನು ಮಾಡಬೇಕು, ಇವ್ರು ಹಣ ನೀಡೋದಿಲ್ವ, ಬೇರೆ ಯಾರಾದರೂ ಆನರ್ ಮಾಡಲಿ, ಯಾಕೆಂದರೆ ಇವರ ಮರ್ಯಾದೆ ಉಳಿಸ್ಲಿಕ್ಕೆ, ಯಾಕೆಂದರೆ ಇವರು ಡ್ರಾ ಮಾಡಿರುವಂಥದ್ದು, ಇವರ ಮರ್ಯಾದೆ ಉಳಿಸ್ಲಿಕ್ಕೆ ಇನ್ನೊಬ್ರು ಯಾರೋ, ದೇ ವಿಲ್ ಎಕ್ಸೆಪ್ಟ್ ದಿಸ್ ಇನ್ಸ್ಟ್ರೂಮೆಂಟ್, ಐ ವಿಲ್ ಪೇ ಅಂತ ಹೇಳಿ ದೇ ವಿಲ್ ಎಕ್ಸೆಪ್ಟ್. ಇಟ್ ಕುಡ್ ಬಿ ಸಮ್ PXY. ಸೊ ಪಿ ಅಂತ ಹೇಳುವಂಥ ವ್ಯಕ್ತಿ ಇಲ್ಲ ನಾನು ಆನರ್ ಮಾಡ್ತೇನೆ ಅಂತ ಹೇಳ್ತಾನೆ, ಹಿ ಈಸ್ ಸೆಡ್ ಟು ಬಿ ದ ಎಕ್ಸೆಪ್ಟರ್ ಫಾರ್ ಆನರ್ ಅಂತ ಹೇಳಿ ಕರಿಬೋದು, ಆಯಿತಾ. ಸೊ ಎಕ್ಸೆಪ್ಟರ್ ಮತ್ತು ಎಕ್ಸೆಪ್ಟರ್ ಫಾರ್ ಆನರ್ ಅಂತ ಹೇಳಿ. ಸೊ ಇವರು ಆ್ಯಕ್ಚುಲಿ ಡ್ರಾಯಿನೇ, ಬಟ್ ಒರಿಜಿನಲ್ ಡ್ರಾಯಿ ಅಲ್ಲ. ಲೇಟರ್ ಅವರು ಪ್ರೊಟೆಸ್ಟ್ ಆದ ನಂತರ ಅವರು ಇವರ ಲಯಬಿಲಿಟಿನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಎಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ಈ ಇನ್ಸ್ಟ್ರೂಮೆಂಟ್ ಡಿಸಾನರ್ ಆಗಬಾರ್ದು ಹೇಳುವಂಥ ಕಾರಣಕ್ಕೆ ಎಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ಈ ಒಂದು ಆರ್ಡ್ರನ್ನು, ಅನ್ಕಂಡೀಷನಲ್ ಆರ್ಡರ್ ಇದೆಲ್ಲ, ಎಷ್ಟು 10,000 ಮಿಸ್ಟರ್ ಬಿಗೆ ಪೇ ಮಾಡಬೇಕು ಹೇಳುವಂಥದ್ದನ್ನು, ಅದನ್ನು ಅವರು ಒಪ್ಕೊಂಡು ನಾವು ಪೇ ಮಾಡ್ತೇವೆ 2 ತಿಂಗಳು ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ದ್ಯಾಟ್ಸ್ ವೈ ಹಿ ಈಸ್ ಸೆಡ್ ಟು ಬಿ ಎಕ್ಸೆಪ್ಟರ್ ಫಾರ್ ಆನರ್ ಅಂತ ಹೇಳಿ ಹೇಳ್ಬೋದು, ಆಯಿತಾ. ಎಸ್, ಸೊ ಇಷ್ಟು ವಿಚಾರಗಳನ್ನು ನಾವು ನೋಡಿದ್ವಿ. ಸೊ ಒಂದೊಂದಾಗಿ ಡೆಫಿನೇಷನ್ಗಳು ಏನು ಹೇಳುತ್ತೆ, ಸೆಕ್ಷನ್ 7 ಹೇಳ್ತಾರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಗಳ ಸೆಕ್ಷನ್ 7. ಸೊ ಡ್ರಾಯರ್ ಅಂದರೆ ಯಾರು, ದ ಮೇಕರ್ ಆಫ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಚೆಕ್ ಇಸ್ ಕಾಲ್ಡ್ ದಿ ಡ್ರಾಯರ್. ಯಾರು ಅದನ್ನು ಡ್ರಾ ಮಾಡ್ತಾರೆ, ಯಾರು ಅದನ್ನು ಬರೀತಾರೆ, ಹಿ ಈಸ್ ಸೆಡ್ ಟು ಬಿ ದ ಮೇಕರ್. ಪ್ರಾಮಿಸರ್ ನೋಟಲ್ಲಿ ಮೇಕರ್ ಅಂತ ಹೇಳ್ತಾರೆ. ಅದೇ ಆ ಮೇಕರ್ಗೆ ಬಿಲ್ ಆಫ್ ಎಕ್ಸ್ಚೇಂಜ್ ಮತ್ತು ಚೆಕ್ಕಿಗೆ ಬಂದಾಗ ದ ಮೇಕರ್ ಈಸ್ ಸೆಡ್ ಟು ಬಿ ದ ಡ್ರಾಯರ್ ಅಂತ ಹೇಳಿ ಕರೀತಾರೆ. ಸಿಂಪಲ್. ಯಾರು ಡ್ರಾಯಿ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ, ಹೂ ಈಸ್ ಡೈರೆಕ್ಟೆಡ್ ಟು ಪೇ, ನೀವು ಪೇ ಮಾಡಿ ಅಂತ ಹೇಳಿ ಅವರಿಗೆ ಯಾರು ಡೈರೆಕ್ಷನ್ ನಿರ್ದೇಶಿತರಾಗಿದ್ದಾರೆ, ಹೀ ಈಸ್ ಸೆಡ್ ಟು ಬಿ ದ ಡ್ರಾಯಿ. ದ ಪರ್ಸನ್ ದೇರ್ ಬೈ ಡೈರೆಕ್ಟೆಡ್ ಟು ಪೇ ಇಸ್ ಕಾಲ್ಡ್ ದ ಡ್ರಾಯಿ ಅಂತ ಹೇಳಿ ಹೇಳ್ಬೋದು. ಹಾಗೆ ಡ್ರಾಯಿ ಇನ್ ಕೇಸ್ ಆಫ್ ನೀಡ್. ಡ್ರಾಯಿ ಇನ್ ಕೇಸ್ ಆಫ್ ನೀಡ್ ಅಂದರೆ ಯಾರು, ವೆನ್ ದಿ ಬಿಲ್ ಆರ್ ಇನ್ ಎನಿ ಎಂಡೋರ್ಸ್ಮೆಂಟ್ ದೇರ್ ಆನ್ ದ ನೇಮ್ ಆಫ್ ಎನಿ ಪರ್ಸನ್ ಈಸ್ ಗಿವನ್ ಇನ್ ಅಡಿಷನ್ ಟು ದಿ ಡ್ರಾಯಿ. ಡ್ರಾಯಿ ಇದ್ದಾರೆ ಆಲ್ರೆಡಿ, ಬಟ್ ಅದು ನಾರ್ಮಲಿ ಬಿಲ್ಲಲ್ಲೂ ಇರ್ಬೋದು, ಅಥವಾ ನೆಕ್ಸ್ಟ್ ಎಂಡೋರ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ ಅದರಲ್ಲೂ ಕೂಡ ಇರ್ಬೋದು. ಎಂಡೋರ್ಸ್ಮೆಂಟ್ ಅಂದರೆ ಏನಂತ ಹೇಳ್ತಾನೆ,
ಬಟ್ ಇನ್ ಲೇಟರ್ ಹಂತದಲ್ಲೂ ಸಹ ಡ್ರಾಯಿಗೆ ಅಡಿಷನ್ ಆಗಿ ಡ್ರಾ ಇದ್ದಾರೆ, ಇನ್ನೊಬ್ರು ಅಧಿಕವಾಗಿ ಇನ್ನೊಬ್ಬರನ್ನ ತಗೊಳ್ಬೇಕಂತ ಆದರೆ ಅವರಿಗೆ ಡ್ರಾಯಿ ಇನ್ ಕೇಸ್ ಆಫ್ ನೀಡ್, ಅಗತ್ಯ ಬಿದ್ದಲ್ಲಿ ಡ್ರಾಯಿ ಬೇಕು ಅಂತ ಹೇಳಿ ಡ್ರಾಯಿ ಇನ್ ಕೇಸ್ ಆಫ್ ನೀಡ್ ಅಂತ ಹೇಳಿ ಹೇಳ್ಬೋದು. ಎಕ್ಸೆಪ್ಟರ್ ಅಂದರೆ ಏನು? ಸೊ ಆಫ್ಟರ್ ದ ಡ್ರಾಯಿ ಆಫ್ ಅ ಬಿಲ್ ಹ್ಯಾಸ್ ಸೈನ್ಡ್ ಹಿಸ್ ಅಸೆಂಟ್, ಡ್ರಾಯಿ ಒಪ್ಕೊಂಡಿದ್ದಾನೆ, ಹಿ ಹ್ಯಾಸ್ ಸೈನ್ಡ್ ದ ಅಸೆಂಟ್ ಅಪಾನ್ ದ ಬಿಲ್ upon one of such parts and delivered the same or given notice of such signing to the holder or to some person on his behalf is called the acceptor. ಅಂದರೆ ಯಾರು ಡ್ರಾಯ್ ಇರ್ತಾರೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಆ ಬಿಲ್ ಮೇಲೆ. ಈಗ ಡಿಮಾಂಡ್ ಇನ್ಸ್ಟ್ರೂಮೆಂಟಲ್ಲಿ ಆ ಹಂತನೇ ಇಲ್ಲ, ಅವ್ರು ಒಪ್ಪಿಗೆ ಕೊಡಬೇಕಂತಲೇ ಇಲ್ಲ, ಪೇಮೆಂಟ್ ಮಾಡಿದರೆ ಅದೇ ಅಲ್ಲೇ ಮುಗಿದು ಹೋಯಿತು. ಬಟ್ ಟೈಮ್ ಇನ್ಸ್ಟ್ರೂಮೆಂಟಲ್ಲಿ ಸ್ಪೆಸಿಫಿಕಾಗಿ ಟೈಮ್ ಅಂತ ಹೇಳಿಲ್ಲ, ಬಟ್ ಪ್ರಾಕ್ಟಿಕಲಿ ಆಗುವಂಥದ್ದು ಟೈಮ್ ಇನ್ಸ್ಟ್ರೂಮೆಂಟಲ್ಲಿ ಅಂದರೆ ಇಂತಿಷ್ಟು ಟೈಮ್ ಬಿಟ್ಟು ಹಣವನ್ನು ನೀಡಬೇಕು ಅಂತ ಹೇಳುವಾಗ ಅವರು ಆಬ್ವಿಯಸ್ಲಿ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಬೇಕಾಗಿರುತ್ತೆ. ಹಿ ಶುಡ್ ಹ್ಯಾವ್ ಸೈನ್ಡ್ ಹಿಸ್ ಅಸೆಂಟ್ ಅಪಾನ್ ದ ಬಿಲ್. ಆಯಿತಾ? ಅದನ್ನು ಆ ಇವರಿಗೆ ಹೋಲ್ಡರಿಗೆ, ಅಥವಾ ಹೋಲ್ಡರ್ ಅಂದರೆ ಪೇಯಿನೇ, ಆಬ್ವಿಯಸ್ಲಿ ಆಮೇಲೆ ಪೇಯಿನೇ ಆಗ್ತಾರೆ. ಸೊ ಬಟ್ ಹೋಲ್ಡರ್ ಅಂತ ಹೇಳಿ ಹೇಳ್ತಾರೆ, ಯಾರು ಆ ಒಂದು ಹೋಲ್ಡರ್ ಅಂದರೆ ಯಾರು ಆ ಪೊಸಿಷನ್ಗೆ ಅರ್ಹರು, ಹೂ ಈಸ್ ಎಂಟೈಟಲ್ಡ್ ದ ಪೊಸೆಷನ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಸ್ ಸೆಟ್ ಟು ಬಿ ದ ಹೋಲ್ಡರ್ ಅಂತ ಹೇಳಿ ಹೇಳ್ತಾರೆ. ಸೊ ಹಿ ಇಸ್ ಸೆಟ್ ಟು ಬಿ ದಿ ಸಮ್ ಪರ್ಸನ್, ಅವರು ಇರ್ಬೋದು ಅಥವಾ ಸಮ್ ಪರ್ಸನ್ ಆನ್ ಹಿಸ್ ಬಿಹಾಫ್ ಅಲ್ವಾ. ಸೊ ಹಿ ಈಸ್ ಕಾಲ್ಡ್ ಆಸ್ ದಿ ಎಕ್ಸೆಪ್ಟರ್ ಅಂತ ಹೇಳಿ ಕರಿಬೋದು. ಇನ್ನು ಎಕ್ಸೆಪ್ಟರ್ ಫಾರ್ ಆನರ್ ಅಂದರೆ ಯಾರು? ಇನ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಹ್ಯಾಸ್ ಬೀನ್ ನೋಟೆಡ್ ಆರ್ ಪ್ರೊಟೆಸ್ಟೆಡ್ ಫಾರ್ ನಾನ್ ಅಕ್ಸೆಪ್ಟೆನ್ಸ್ ಆರ್ ಫಾರ್ ಬೆಟರ್ ಸೆಕ್ಯೂರಿಟಿ ಅಲ್ವಾ. ಸೊ ಡಿಸಾನರ್ ಆಗಿಬಿಟ್ಟಿದೆ, ಅಕ್ಸೆಪ್ಟೆನ್ಸ್ ಆಗಲಿಲ್ಲ, ಬೆಟರ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳುವಂಥ ಕಾರಣಕ್ಕೆ ಡಿಸಾನರ್ ಆಗಿದೆ. ನೋಟೆಡ್ ಅಥವಾ ನೋಟಿಂಗ್ ಮಾಡಿದ್ದಾರೆ ಅಥವಾ ಪ್ರೊಟೆಸ್ಟ್ ಮಾಡಿದ್ದಾರೆ. ಪ್ರೊಟೆಸ್ಟಿಂಗ್ ಎಲ್ಲ ಡೆಫಿನೇಷನ್ ಇನ್ನೂ ಡೀಟೇಲ್ ಆಗಿ ಹೇಳ್ತೇನೆ. ಅಂದರೆ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಡಿಸಾನರ್ ಆಗಿರುತ್ತೆ, ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಆಗುವಂಥದ್ದು. ಚೆಕ್ಕಿಗೆ ಆ ಆಪ್ಷನ್ ಇಲ್ಲ, ಬಿಲ್ ಆಫ್ ಎಕ್ಸ್ಚೇಂಜ್ಗೆ ನೋಟಿಂಗ್ ಅಥವಾ ಪ್ರೊಟೆಸ್ಟಿಂಗ್ ಅಂತ ಹೇಳಿ ಹೇಳ್ತಾರೆ. ಸೊ ಇಫ್ ಇಟ್ ಹ್ಯಾಸ್ ಬೀನ್ ನೋಟೆಡ್ ಆರ್ ಪ್ರೊಟೆಸ್ಟೆಡ್ ಅಂದರೆ ಡಿಸಾನರ್ ಆಗಿದೆ ಆಲ್ರೆಡಿ, ಬಟ್ ಅದಕ್ಕೆ ಆ ಕಮಿಟ್ಮೆಂಟನ್ನು ಅಬ್ಲೈಜ್ ಮಾಡಬೇಕು. ಅದಕ್ಕೋಸ್ಕರ ಆನರ್, ಅವರ ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ, ಅಂದರೆ ಡಿಸಾನರ್ ಆಗಬಾರ್ದು ಅಂತ ಹೇಳುವಂಥ ಕಾರಣಕ್ಕೆ ಇಫ್ ದ ಡ್ರಾಯಿ ಎಕ್ಸೆಪ್ಟ್ಸ್, ಅವರು ಅದನ್ನು ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಆದರೆ ಹಿ ಇಸ್ ಸೆಟ್ ಟು ಬಿ ದ ಎಕ್ಸೆಪ್ಟರ್ ಫಾರ್ ಆನರ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಪೇಯಿ ಅಂದರೆ ಯಾರು? ಹೂ ಇಸ್ ಸೆಟ್ ಟು ಬಿ ದ ಪೇಯಿ? The person named the instrument to whom or to whose order the money is by the instrument directed to be paid is called the pay. ಯಾರಿಗೆ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರಿಗೆ ಪೇಯಿ ಅಂತ ಹೇಳಿ ಹೇಳ್ತಾರೆ. ಹಿ ಇಸ್ ಸೆಟ್ ಟು ಬಿ ದ ಪೇಯಿ. ಅಲ್ಟಿಮೇಟ್ಲಿ ಹಣವನ್ನು ಯಾರು ತಗೊಳ್ತಾರಲ್ಲ ಅವರಿಗೆ ಪೇಯಿ ಅಂತ ಹೇಳಿ ಹೇಳುವಂಥದ್ದು. ಓಕೆ, ಸೊ ನಾವು ಇವತ್ತು ಈಗ ಈ ಒಂದು ವಿಧದಲ್ಲಿ ಎಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ವೆರಿ ಸಿಂಪಲ್ ಅಂದರೆ ಈಗ ನಮ್ಮ ಕಾಲೇಜ್ ಲೆವೆಲಲ್ಲಿ ಇರುವಂಥದ್ದು, 10th PUC ಲೆವೆಲಲ್ಲಿ. ಬಟ್ ಅದನ್ನೇ ಎಕ್ಸಾಮಿಗೆ ಕೇಳ್ತಾರೆ. ಕನ್ಫ್ಯೂಷನ್ ನಿಮಗೆ ಈ ಡ್ರಾಯ್ ಇನ್ ಕೇಸ್ ಆಫ್ ನೀಡ್, ಎಕ್ಸೆಪ್ಟರ್ ಫಾರ್ ಆನರ್, ಇದರಲ್ಲೆಲ್ಲ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಡ್ರಾಯಿ ಹೇಳುವಂಥದ್ದು ಅಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ಬೋದು. ಓಕೆ, ಐ ಹೋಪ್ ದಿಸ್ ಇಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಇನ್ನು ಮುಂದಿನ ಇದರಲ್ಲಿ ದೀಸ್ ಆರ್ ದಿ ಬೇಸಿಕ್ ಪಾರ್ಟೀಸ್. ಒಂದು ಚೆಕ್ ಆದರೂ ಆಬ್ವಿಯಸ್ಲಿ ಅದೇ ಅಂತ ಹೇಳ್ತಾರೆ. ಅದರಲ್ಲಿ ಡ್ರಾಯಿ ಯಾರಾಗಿರ್ತಾರೆ? ಬ್ಯಾಂಕ್ ಆಗಿರುತ್ತೆ. ಡ್ರಾಯರು ನಾವು ಯಾರು ಸಹಿ ಮಾಡಿ ಕೊಡ್ತೇವಲ್ಲ ನಾವು ಡ್ರಾಯರ್ ಆಗಿರ್ತಾರೆ. ಆಬ್ವಿಯಸ್ಲಿ ಪೇಯಿ ಅಂತ ಇದ್ದೇ ಇರುತ್ತೆ. ಸೊ ಚೆಕ್ ಕೂಡ ಅದೇ ಪಾರ್ಟೀಸ್ಗಳು. ಸೊ ಬೇಸಿಕಲಿ ಬಿಲ್ ಆಫ್ ಎಕ್ಸ್ಚೇಂಜ್ ಮತ್ತು ಪ್ರಾಮಿಸ್ ನೋಟ್ಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಅಂದಾಜು ಸಿಗತ್ತೆ. ಆಯಿತಾ? ಸೊ ದೀಸ್ ಆರ್ ದಿ ಇಷ್ಟು ನಾವು ಯಾವುದು ನೋಡಿದ್ವಿ ಇವತ್ತು? ಮೇಕರ್, ಡ್ರಾಯರ್. ಮೇಕರ್ ಅಂತ ಡೆಫಿನೇಷನ್ ಇಲ್ಲ, ಬಟ್ ಮೇಕರ್ ಆಫ್ ದಿ ಪ್ರಾಮಿಸರಿ ನೋಟ್ ಅಂತ ನಾವು ನೋಡ್ತೇವೆ. ಸೊ ಮೇಕರ್, ಡ್ರಾಯರ್, ಡ್ರಾಯ್ ಇನ್ ಕೇಸ್ ಆಫ್ ನೀಡ್, ಎಕ್ಸೆಪ್ಟರ್ ಫಾರ್ ಆನರ್ ಹಾಗೂ ಪೇಯಿ. ಓಕೆ, ಎಸ್. ಸೊ ಇಷ್ಟು ಒಂದು ಹಂತ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, ಪೇಮೆಂಟ್ ಇನ್ ಡ್ಯೂ ಕೋರ್ಸ್, ಎಂಡೋರ್ಸ್ಮೆಂಟ್ ಇನ್ ಬ್ಲ್ಯಾಂಕ್, ಎಂಡೋರ್ಸ್ಮೆಂಟ್ ಇನ್ ಫುಲ್ ಹೇಳುವಂಥ ಈ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದು ಸ್ವಲ್ಪ ನೆಕ್ಸ್ಟ್ ಹೈಯರ್ ಲೆವೆಲಲ್ಲಿ. ಇಷ್ಟು ನಮಗೆ ಬೇಸಿಕ್ ಅರ್ಥ ಆದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ, ಯಾಕಂದರೆ ಆ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಹೇಳೋದು ಸರಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಮೇಲೆ ಕ್ವಶನ್ಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.